ದ್ವಿತೀಯ ಆವೃತ್ತಿಯ 9ನೆಯ ಪಂದ್ಯಾಟದ ಪ್ರಥಮ ದಾಳಿಯಲ್ಲಿ ಭರತ, ಅದೇ ರೀತಿ ಮುಂದಿನ ಪಂದ್ಯಾಟಕ್ಕೂ ಕರೆಯನ್ನು ಕೊಡ್ತಾ ಇದ್ದೀವಿ. ಲೈಫ್ ಲೈನ್ ಫಾಲ್ಕಾನ್ಸ್ ತಂಡ, ಅದೇ ರೀತಿ ಎದುರಾಳಿ ತಂಡವಾಗಿ ಟೀಮ್ ಬಾವ ತಯಾರಾಗಿರಬೇಕು. ಸಮಯದ ವಿಳಂಬವಿಲ್ಲ. ಇದು ಮೆಂಗಳೂರು ಯುನೈಟೆಡಿನ ಭದ್ರಕೋಟೆಯ ಓರ್ವ ವಿನೋದನನ್ನು ಟೆಂಪ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಕಾಲ್ ಫಾಲ್ಕನ್ ವರ್ಸಸ್ ಟೀಮ್ ಬಾವ. ವಾಟ್ ಟೀಮ್ ಕ್ಯಾಪ್ಟನ್? ಫಸ್ಟ್ ಕಾಲ್ ಫಾರ್ ಯು. ಫಾಲ್ಕನ್ ವಿರುದ್ಧ ಟೀಮ್ ಬಾವ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ತಂಡದ ನಾಯಕರೇ ಆಟಗಾರನ ಅಣಿಗೊಳಿಸಿ. ಮತ್ತೆ ರಥನನ ದಾಳಿಯಲ್ಲಿ 2 ಅಂಕದ ಸೇರ್ಪಡೆ ಮ್ಯಾಂಗ್ಳೂರು ಯುನೈಟೆಡ್ ತಂಡದ ಖಾತೆಗೆ. 2-1 ಪಂದ್ಯಾಟ. ವಾಹ್, ವಿಘ್ನೇಶ ಪ್ರಸ್ತುತ ಪಂದ್ಯಾಟ 2-2 ಸಾಗುತ್ತಾ ಇದೆ. ಇತ್ತ ದಾಳಿಯಲ್ಲಿ ಉದ್ದನೆಯ ದಾಳಿಗಾರ ಸೋಮು. ಸೋಮು ಸೋಮು ದಾಳಿ ಆರಂಭವಾಗಿದೆ. ನಮ್ಮ ಉಡುಪಿಯ ಕಲಂದರ ಮತ್ತೆ ವಿಘ್ನೇಶನ ದಾಳಿ ಆರಂಭವಾಗಿದೆ. ಕಳೆದ ದಾಳಿಯಲ್ಲಿ 1 ಅಂಕ ಪಡೆದಿದ್ದಾರೆ. ಆದರೆ ಕಾತು ನೋಡಬೇಕು ಈ ದಾಳಿಯಲ್ಲಿ. ತರುವೆಯವಾಗಿ ಅಂಕದ ಅವಶ್ಯಕತೆ ಇಲ್ಲ. ಇದೀಗ ಅಂಕದ ಅವಶ್ಯಕತೆ ಇದೆ. ಇದು ಮಾಡು ಇಲ್ಲವೇ ಮಡಿಯಲ್ಲಿ ಬೆರೆತ. ವಾಹ್, ಭರತನ ಬಂಧನವಾಗಿದೆ. Do or die raid. ಮತ್ತೆ ಮಾಡು ಇಲ್ಲವೇ ಮಾಡಿ ದಾಳಿ ಆರಂಭದಲ್ಲಿದೆ. 2 ತಂಡಕ್ಕೂ ಸರಿ ಸಮಾನವಾಗಿ ಅವಕಾಶಗಳು ನೋಡಬಹುದು. ಆದರೆ 5-2 ಪಂದ್ಯಾಟ ಸಾಗುತ್ತಾರೆ. ವಾಹ್, ಇದು ಸೂಪರ್ ಟಕಳ.
The 5-4 in favor of New Star Mangalore. ಮತ್ತೆ ಬಂದ ವಿಘ್ನೇಶ. ವಾ ಇದು ಚೇತನನ ಹೇಳಿದ ವಿಘ್ನೇಶನ ಬಂಧನವಾಗಿದೆ. Do ಆದರೆ or die raid. ಸೋಮುವಿಗೆ ಮಾಡು ಇಲ್ಲವೇ ಮಾಡಿದ್ದಾನೆ. It was the do or die right for the Somu. ವಾಹ್ ಉದ್ದನೆಯ ಆಟಗಾರ ಸೋಮನ ಬಂಧನವಾಗಿದೆ. ಆದರೆ ಮತ್ತೆ ಉಡುಪಿಯ ಕಲಂದರನ ಆಗಮನವಾಗಿದೆ. ತಂಡಕ್ಕೆ ಯಾವುದೇ ರೀತಿಯ ಅಂಕದ ಅವಶ್ಯಕತೆ ಈಗ ಕಂಡುಬರುತ್ತಾ ಇಲ್ಲ. 6-5 ಇನ್ ಫೇವರ್ ಆಫ್ ನ್ಯೂ ಸ್ಟಾರ್ ಮ್ಯಾಂಗ್ಳೂರ್. ಪ್ರಥಮಾವಧಿಯ ಪ್ರಥಮ ವಿರಾಮವನ್ನು ಪಡ್ಕೊಳ್ತಾ ಇದ್ದಾರೆ ನ್ಯೂ ಸ್ಟಾರ್ ಮ್ಯಾಂಗ್ಳೂರ್ ತಂಡ. ನ್ಯೂ ಸ್ಟಾರ್ ತಂಡದ ಕಡೆಯಿಂದ ಚೇತನನ ದಾಳಿ ಆರಂಭವಾಗಿದೆ. ಅವರಲ್ಲಿ ಇರುವ ಗುರಿ ಅದು ರತನ. ವಾಹ್ 7-5 in favor of New Star Mangalore. ಇತ್ತ ಮ್ಯಾಂಗ್ಳೂರ್ ಯುನೈಟೆಡ್ ತಂಡಕ್ಕೆ ಸೂಪರ್ ಟ್ಯಾಕಲ್ನ ಅವಕಾಶ ಇದೆ. ಆದರೆ ಸಮಯೋಚಿತವಾಗಿ ಆಡಬಲ್ಲಂತಹ ಆಟಗಾರ ಕಲಂದರ್. Do or die raid. ಎಸ್ ಮಾಡು ಇಲ್ಲವೇ ಮಡಿಯಲ್ಲಿ ರತನ. ಬಹುಶಃ ರತನನ ಅಬ್ಬರದ ದಾಳಿಗಾಗಿ ನಾವು ಕಾಯ್ತಾ ಇದ್ದೀವಿ. ಅಂಕ ತರಲೇಬೇಕಾದ ಅವಶ್ಯಕತೆ ಇದೆ.
ರತನನ ಬಂಧನವಾಗಿದೆ. ಕಲಂದರ್, ಇದು ಸೂಪರ್ ಟ್ಯಾಕಲ್. Hello. Review unsuccessful. Rider is out. Review unsuccessful. The rider out. The super tackle point for Mangalore United. 8-7 in favor of New Star Mangalore. Do or die raid. ಬದಲಿ ತಂಡಕ್ಕೆ ಭರವಸೆಯನ್ನು ನೀಡಬಲ್ಲಂತಹ ಆಟಗಾರನ ಬಂಧನವಾಗಿದೆ. The score would move to 14-7. ನಿರಂತರವಾಗಿ ವಿಘ್ನೇಶನಿಂದ ಅಂಕಮದ ಆಗಮನವಾಗ್ತಾ ಇದೆ. 15-7. ಪ್ರಥಮಾವಧಿಯಲ್ಲಿ ಇರುವಂತಹದ್ದು ಕೇವಲ 2 ರಿವ್ಯೂ, ದ್ವಿತೀಯಾವಧಿಯಲ್ಲಿ ಇರುವಂತಹದ್ದು ಕೇವಲ 2 ರಿವ್ಯೂ. ಆಲ್ರೆಡಿ ನ್ಯೂ ಸ್ಟಾರ್ ಮ್ಯಾಂಗ್ಳೂರ್ ತಂಡ ಪ್ರಥಮ ರಿವ್ಯೂವನ್ನು ಕಳೆದುಕೊಂಡಿದೆ. ಇನ್ನು ಉಳಿದಿರುವಂತಹದ್ದು 1 ರಿವ್ಯೂ ಮಾತ್ರ. ದ್ವಿತೀಯಾವಧಿಯ ಪ್ರಥಮ ದಾಳಿ ವಿಘ್ನೇಶನಿಂದ ಆರಂಭವಾಗಿದೆ. 15-8 ಪ್ರಸ್ತುತವಾಗಿ ಪಂದ್ಯಕೂಟ ಸಾಗುತ್ತಾ ಇದೆ.
ಎರಡು ತಂಡದ ತರಬೇತುದಾರರನ್ನು ಗಮನಿಸಬಹುದಾದರೆ ಇವರಿವರು ರೂಪಿತ್ ರೈ ಅವರು ಮತ್ತೊಮ್ಮೆ ಜಶವಂತ ಗೌಡ ನಮ್ಮ ಕರಿ ಚಿರತೆ. ಮತ್ತೊಂದು ಕಡೆ ನೋಡುವುದಾದರೆ ಅನುಭವದಲ್ಲಿ ಅವರ ಗುರುಗಳಾಗಿ ನಿಲ್ಲುವಂತಹ ಸತೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಆಲವಾಸಿನ ಪ್ರತಿಭೆಗಳು. ಕೇವಲ 2 ಓನರಿದ್ದಲ್ಲಿ ಮಾತ್ರ ಅವಕಾಶ, 2ಕ್ಕಿಂತ ಹೆಚ್ಚಿದ್ರೆ ಅವಕಾಶ ಇಲ್ಲ. Do or die raid. ಇದು ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ವಿಘ್ನೇಶ್. ವಾಹ್ ಹಲೋ Do or die raid. ಸೆಕೆಂಡ್ ಕಾಲ್ ಫಾಲ್ಕಾನ್ ವರ್ಸಸ್ ಟೀಮ್ ಬಾವಾ. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ. ಫಾಲ್ಕಾನ್ ವಿರುದ್ಧ ಟೀಮ್ ಬಾವಾ. 2 ತಂಡಗಳಿಗೆ ಇದು 2ನೇ ಕರೆ. ತಂಡದ ನಾಯಕರೇ ಆಟಗಾರರನ್ನು ಅಣಿಗೊಳಿಸಿ. ತಮಗಿದು 2ನೇ ಕರೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಬೋನಸ್ ಅಂಕದ ಲಭ್ಯವಾಗಿದೆ. ಲೈಫ್ ಲೈನ್ ಫಾಲ್ಕಾನ್ಸ್ ತಂಡ ಅದರ ಎದುರಾಳಿ ತಂಡವಾಗಿರುವಂತಹ ಟೀಮ್ ಬಾವ ತಂಡಕ್ಕೆ ದ್ವಿತೀಯ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ಇರುವಂತಹದ್ದು ಕೊನೆಯ 1 ಕರೆಗಳಿಗೆ ಮಾತ್ರ. ಸಮಯದ ವಿಳಂಬ ಮಾಡದೆ ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕು. ಪ್ರಯತ್ನವಿತ್ತು ಆದರೆ ವಿಫಲತೆ ಇದ್ದೆ. ಚೇತನನ ಬಂಧನವಾಗಿದೆ. ಭರತನ ಬಂಧನವಾಗಿದೆ. ಬಹುಶಃ ರಿವ್ಯೂವಿನಲ್ಲಿ ಬದಲಾವಣೆ ಮಾಡಿದ್ದಕ್ಕೆ ಈ ಒಂದು ಆಟಗಳನ್ನು ನಾವು ಗಮನಿಸಬಹುದು. ಯಾಕೆಂತ ಹೇಳಿದ್ರೆ ಆಡುವಂಥ ಆಟಗಾರರ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಆ ಕಾನ್ಫಿಡೆನ್ಸ್ನ ಮೇಲೆ ರಿವ್ಯೂ ನಡೀತಾ ಇದೆ. ಮತ್ತೆ ದಾಳಿಯಲ್ಲಿ ಕಲಂದರ. (17-11) ಇನ್ ಫೇವರ್ ಆಫ್ ನ್ಯೂ ಸ್ಟಾರ್. ಆದರೆ ಮತ್ತೆ ಚೇತನ್ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಮ್ಯಾಂಗ್ಳೂರ್ ಯುನೈಟೆಡ್ನ ಭದ್ರಕೋಟೆಯಲ್ಲಿ 17-12. ಟಿವಿ ಸ್ಕೋರರ್ ಪ್ಲೀಸ್ ನೋಟ್ ದಿಸ್. 17-12. ದಾಳಿಗಾರ ತನ್ನ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ. ಓರ್ವ ಅನುಭವಿ ದಾಳಿಗಾರ, ತಂಡಕ್ಕೆ ಆಸರಿಯಾಗಬಲ್ಲಂತಹ ಓರ್ವ ದಾಳಿಗಾರನ ಒಂದು ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ. 18-12 ಇನ್ ಫೇವರ್ ಆಫ್ ನ್ಯೂ ಸ್ಟಾರ್. ಮ್ಯಾಂಗ್ಳೂರ್ ಯುನೈಟೆಡ್ ತಂಡಕ್ಕೆ ಅಂಕದ ಅವಶ್ಯಕತೆ.
do Usha. or die raid. ಎಸ್ ತಂತ್ರಗಾರಿಕೆಯ ಆಟದ ವೀಕ್ಷಣೆಯಲ್ಲಿದ್ದೇವೆ. ಇದೀಗ ಮತ್ತೆ ವಿಘ್ನೇಶ ಡೂ ಆರ್ ಡೈ ರೇಡ್ನಲ್ಲಿ ಆರಂಭವಾಗಿದೆ. ತಂತ್ರಗಳು Do or ಫಲಿಸಿಲ್ಲ. die raid. ಎಸ್ ಮತ್ತೆ ಪ್ರಥಮಾವಧಿಯ ಬದಲಿ ಆಟಗಾರ ರಿತ್ವಿಕ್ ದಾಳಿ ಆರಂಭ. ಇದು ಡೂ ಆರ್ ಡೈ ರೈಡ್ನಲ್ಲಿದೆ. ಎರಡು ಅಂಕದ ಸೇರ್ಪಡೆ ಆಗ್ತಾ ಇದೆ. ತೀರ್ಪುಗಾರರ ತೀರ್ಪು ಬಿಗಿಯಾಗಿ ಬರುತ್ತಾ ಇದ್ದಂತೆ ಪಂದ್ಯಾಟ ಕಾವೇರುತ್ತಾ ಇದೆ. (18-15) in favor of New Star. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ಲೈಫ್ ಲೈನ್ ಎದುರಾಳಿ ತಂಡವಾಗಿರುವಂತಹ ಟೀಮ್ ಬಾವ ತಯಾರಾಗಿರಬೇಕು. ದಯಮಂತದ ರೆಡ್ ಟೀಮ್ ದ ಓನರ್ಸ್ ದ ಟೀಮ್ ಮ್ಯಾನೇಜರ್ಸ್ ಕೋಚ್ ನೇತ ಒಂಜಿ ಜವಾಬ್ದಾರಿ ನಿಕಲ್ದೈತ ನೋಡು. ರಥನ ದಾಳಿ ಆರಂಭವಾಗಿದೆ. ನಿರಂತರವಾಗಿ ತಂಡಕ್ಕೆ ಅಂಕವನ್ನು ಪಡೆಯುವಂತಹ ಸಾಹಸಮಯ ದಾಳಿಗೆ ಆರಂಭಗಳನ್ನು ನೋಡಿದ್ದೇವೆ. ವಾಹ್, ಅದೇ ಕಲಂದ 2 ಅಂಕದ ಸೇರ್ಪಡೆಯಾಗಿದೆ. ಮತ್ತೆ ನ್ಯೂ ಸ್ಟಾರ್ ತಂಡದ ಖಾತೆಗೆ 21-15. ಪದಚಲನೆಗಳು ವೇಗವಾಗಿ 1 ಅಂಕ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರತನ ಕೊಡಗ. ಕೊನೆಯ 5 ನಿಮಿಷ ಮಾತ್ರವಾಗಿರುವಂತಹದ್ದು. ದ ಲಾಸ್ಟ್ 5 minutes ಓವರ್ ಟೈಮ್. 5 ನಿಮಿಷದ ಕರಿಯನ್ನು ಕೊಟ್ಟಿದ್ದಾರೆ. ದ್ವಿತೀಯ ಅವಧಿಯ ಬದಲಿ ಆಟಗಾರನ ಪ್ರವೇಶ. ಜಾಂಟಿ ಇದ್ದಾರೆ ನಮ್ಮ ಜೊತೆ. ಕಾದು ನೋಡಬೇಕು. ದಾಳಿಯಲ್ಲೂ ನಿಸ್ಸೀಮನಾಗಿರುವಂತಹದ್ದು, ಹಿಡಿತಗಾರಿಕೆಯಲ್ಲೂ ಕೂಡ ನಿಸ್ಸೀಮನಾಗಿರುವ ಅವನು. 21-16 ಇನ್ ಫೇವರ್ ಆಫ್ ನ್ಯೂ ಸ್ಟಾರ್. Captain, the last 4 minutes of time. ಕೊನೆಯ 4 ನಿಮಿಷ ಮಾತ್ರ ಬಾಕಿ. ಮತ್ತೆ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ವಿಘ್ನೇಶನ ದಾಳಿ ಆರಂಭವಾಗಿದೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿದ್ದಾರೆ. ಡೂ ಆರ್ ದ ರೈಟ್ ಫಾರ್ ನ್ಯೂ ಸೌತ್ ಮ್ಯಾಂಗ್ಳೂರ್.
Do or die raid. ಎರಡು ತಂಡ ಕೂಡ ನಿರಂತರವಾಗಿ ಡೂ ಆರ್ ದ ರೈಡ್ ಅನ್ನು ನೋಡಬಹುದು. ಮತ್ತೆ ಇದು ಆರ್ ದ ರೈಡಿನಲ್ಲಿ ರಥನನ್ನ ದಾಳಿ ಆರಂಭವಾಗಿದೆ. ಇದ ಲೆಫ್ಟ್ ಕವರ್ನಲ್ಲಿ ಇರುವಂತಹದ್ದು ಶಿಹಾಜ್ ಕೊಲ್ಲಂ. ಆದರೆ ಜಾನ್ ಟಿ ಬದಲಿ ಪ್ರಯೋಗ ಯಶಸ್ಸಿನ ಹಾದಿಯಲ್ಲಿದೆ. ಜಾನ್ ಟಿಯಿಂದ ಬಂಧನಕ್ಕೆ ಒಳಗಾದ ರಥನ. ದಯವಿಟ್ಟು ಎರಡು ತಂಡಗಳಲ್ಲಿ ನಮ್ಮ ಮನವಿ ಇದೆ, ತಮಗೆ ರಿವ್ಯೂ ನೋಡುವಂತಹ ತೀರ್ಪುಗಾರರು ಯಾರು ಅಂತ ಕೇಳಿದ್ರೆ ಅದು ನಮ್ಮ ಪ್ರೋ ಕಬಡ್ಡಿಯಲ್ಲಿ ತೀರ್ಪುಗಳನ್ನು ಕೊಟ್ಟಂಥವರು ನಮ್ಮ ಕರ್ನಾಟಕ ರಾಜ್ಯ ತೀರ್ಪುಗಾರ ಮಂಡಳಿ, ಇದರ ರಾಜ್ಯ ಸಂಚಾಲಕರು ಡಾಕ್ಟರ್ ಶಿವಣ್ಣ ಸರ್ ಅವರು ಖುದ್ದಾಗಿ ತಾವೇ ಹೋಗಿ ನೋಡ್ತಾ ಇದ್ದಾರೆ. ಆಗಿರಬೇಕಾದ್ರೆ ತಮ್ಮ ರಿವ್ಯೂ ಅತ್ಯಂತ ಅಮೂಲ್ಯವಾಗಿರುವಂತಹದ್ದು, ಅದರ ಟೆನ್ಷನ್ ಬೇಡ. ಬೋನಸ್ ಅಂಕದಲ್ಲಿ ಲಭ್ಯವಾಗ್ತಾ ಇದೆ. 20 ಬೋನಸ್ ಅಂಕದ ಲಭ್ಯವಾಗಿದೆ. 22-18ರಲ್ಲಿ ಪ್ರಸ್ತುತ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪಂದ್ಯ ಕಾವೇರ್ತಾ ಇದೆ, ಮತ್ತ ಸನೇಹದಲ್ಲಿ ಇದೆ. ದಾಳಿಯಲ್ಲಿ ರಥನ, ಹಿಡಿತಗಾರಿಕೆಯಲ್ಲಿ ಜಾನ್ ಟಿ, ಶಿಹಾಜ್ ಕೊಲ್ಲಂ ಕೇರಳ ತಂಡ ಕಣ್ಮಣಿಯಾಣಂ. ಇದು ರಥನನ್ನು ಬಂಧನಿಸುವಂತಹದ್ದು ಅಷ್ಟು ಸುಲಭದ ಮಾತಲ್ಲ. ಈ ಬಾರಿ ದಾಳಿಯಲ್ಲಿ ಕ್ಯಾಪ್ಟನ್ ದ ಲಾಸ್ಟ್ 2 minutes ಫುಲ್ ಟೈಮ್, ಕೊನೆಯ 2 ನಿಮಿಷ ಮಾತ್ರ ಬಾಕಿ ಇರುವಂತಹದ್ದು. ಶಿಹಾಜ್ ಮೊದಲ ಜೊತೆ 3 ಅಂಕದ ಸೇರ್ಪಡೆ ಮ್ಯಾಂಗ್ಳೂರ್ ಯುನೈಟೆಡ್ ತಂಡಕ್ಕೆ, 1 ಬೋನಸ್ ಅಂಕದ ಸೇರ್ಪಡೆ ನ್ಯೂ ಸ್ಟಾರ್ ತಂಡದ ಖಾತೆಗೆ. 23-22ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪಂದ್ಯ ಸನಿಹದಲ್ಲಿದೆ, ಪಂದ್ಯಾಟ ಕಾವೇರುತ್ತಾ ಇದೆ, ರೋಚಕ ರೋಮಾಂಚನಕಾರಿಯಾಗಿದೆ. ವಾಹ್ ವಾಹ್, ಫಸ್ಟ್ ಟೀಮ್ KMC ಫಸ್ಟ್ ಟೀಮ್. ಪ್ಲೇಯರ್ ಹಿಂದೆ ಬನ್ನಿ, ಚೇತನ್ ಹಿಂದೆ ಬರ್ರಿ. ಅವ್ರು ಬರ್ತಾರೆ ಬಿಡಿ, ಅವರು ಎಕ್ಸ್ಟ್ರಾ ಪ್ಲೇಯರ್ ಹೋಗಿ, ಗ್ರೌಂಡ್ ಇರೋರು ಹೋಗ್ಬೇಡಿ. 24-22 ಇನ್ ಫೇವರ್ ಆಫ್ ನ್ಯೂ ಸ್ಟಾರ್. ಶೀತಲ್, ಅವಕಾಶ ಕೊಡಬೇಡಿ ಅದಕ್ಕೆ. ನೀವು ಕಾರ್ಡ್ ತೋರ್ಸಿ ಕಳಿಸಿ, ಯಾರಿಗೆ ಇದು ಮಾಡ್ತಾರೆ ನಿಮಗೆ ಆ ಕಾರ್ಡ್ ತೋರ್ಸಿ ಆಚೆ ಕಳಿಸಿ. ಕ್ಯಾಪ್ಟನ್ ದ ಲಾಸ್ಟ್ ಮಿನಿಟ್ ಫಾರ್ ಫುಲ್ ಟೈಮ್, ಕೊನೆಯ 1 ನಿಮಿಷದ ಆಟ ಬಾಕಿ ಇದೆ. ಇನ್ನು ಕೂಡ ಪಂದ್ಯಾಟದ ದಿಕ್ಕು ಬದಲಾಗುವಂತಹ ಎಲ್ಲ ಸಂದರ್ಭಗಳು ಈ ಕಬಡ್ಡಿಯ ರಂಗದಲ್ಲಿದೆ. 24-22ರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಟ್ ವಾಸ್ ಅ ವೆರಿ 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 ಟಫೆಸ್ಟ್ ಮೂಮೆಂಟ್ ಫಾರ್ ದ ಬೋತ್ ಟೀಮ್. ದಾಳಿ ಬರುತ್ತಿನದಾಗಿದೆ. 24-23ರಲ್ಲಿ ಪಂದ್ಯ ಸನಿಹದಲ್ಲಿದೆ. ಮುಂದಿನ ಪಂದ್ಯಕೂಟಕ್ಕಾಗಿ ಲೈಫ್ ಲೈನ್ ಫಾಲ್ಕಾನ್ಸ್ ಅದೇ ರೀತಿ ಎದುರಾಳಿ ತಂಡವಾಗಿರುವಂತಹ ಟೀಮ್ ಬಾವ ದಯವಿಟ್ಟು ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕು. ಇಪ್ಪತ್ನಾಲ್ಕು 23ರಲ್ಲಿ ಪಂದ್ಯಾಟ. ಮ್ಯಾಚ್ ಓವರ್. ಶೇಕ್ ಹ್ಯಾಂಡ್ ಶೇಕ್.
ದಯವಿಟ್ಟು ಈ ಒಂದು ಪಂದ್ಯಾಟದ ಉತ್ತಮ ಆಟಗಾರನಿಗೆ ಪ್ರಶಸ್ತಿಗಳಿದೆ. ಮ್ಯಾನ್ ಆಫ್ ದ ಟೂರ್ನಮೆಂಟ್ ಮ್ಯಾಚ್ ಇದೆ.